ಕರ್ನಾಟಕದ 7 ಕೋಟಿ ಜನರ ಪರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನದ ಆಶಯಗಳ ಈಡೇರಿಕೆಗಾಗಿ ಜನತಾ ಬಜೆಟ್ ಅನ್ನ ಮಂಡನೆ ಮಾಡಿ ಅನ್ನುವಂತ ಒಂದು ಹಕ್ಕೊತ್ತಾಯ ಸಭೆಯನ್ನ ನಾವು ಮಾಡ್ತಾ ಇದ್ವಿ. ಈ ಹಕ್ಕೊತ್ತಾಯ ಸಭೆ ಮೂಲಕ ಸರ್ಕಾರಕ್ಕೆ ನಾವು ಏನೆಲ್ಲ ಜನರಿಗೆ ಬೇಡಿಕೆಗಳು ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಏನು ಶಿಕ್ಷಣ ಕ್ಷೇತ್ರ ಇದೆ, ಶಿಕ್ಷಣ ಕ್ಷೇತ್ರಕ್ಕೆ ಕಳೆದ ಬಾರಿ ನ್ಯಾಷನಲ್ ಆವರೇಜ್ 15%, ಬಟ್ ಕಳೆದ ಸರಿ 10 ರಿಂದ 11% ಇಟ್ಟಿದ್ರು. ಈ ಬಾರಿ 20% ಇಡಬೇಕು ಅಂತ ನಾವು ಹೇಳಿದೀವಿ. ಸರ್ಕಾರಿ ಶಾಲೆಗಳ ಆಧುನೀಕರಣಕ್ಕೆ 10,000 ಕೋಟಿ ಇರಬೇಕು ಅಂತ ಹೇಳಿದ್ವಿ. ಏನು ಈಗ ಆರೋಗ್ಯ ಕ್ಷೇತ್ರಕ್ಕೆ ಕೇವಲ 4% ಇಟ್ಟಿದ್ದಾರೆ, ಅದನ್ನ 10% ಇಡಬೇಕು ಅಂತ ನಾವು ಹೇಳಿದ್ವಿ. ಮೈನಾರಿಟಿ ಡೆವಲಪ್ಮೆಂಟ್, ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ನಾವು 15,000 ಕೋಟಿಯನ್ನ ಇಡಬೇಕು ಅಂತ ನಾವು ಹೇಳಿದ್ದೇವೆ. ಅದೇ ರೀತಿ ವಸತಿ ಯೋಜನೆಗಳಿಗೆ ಕನಿಷ್ಠ 3 ಲಕ್ಷ ಮನೆಗಳ ಗುರಿಯನ್ನಿಟ್ಟು ಅದನ್ನ ಸಾಧಿಸಬೇಕು ಅಂತ. ಇವತ್ತು ಏನಾಗಿದೆ, ಮನೆಗಳೇ ಕಳೆದ 2-3 ವರ್ಷದಿಂದ ಮನೆಗಳಿಗೆ ಟಾರ್ಗೆಟ್, ಬಡವರಿಗೆ ಮನೆ ಕೊಡೋ ಟಾರ್ಗೆಟೇ ರೀಚ್ ಆಗ್ತಾ ಇಲ್ಲ. ಅದನ್ನ ಮಾಡಿ ಅಂತೇಳಿ. ಅದೇ ರೀತಿ ಬೇರೆ ಬೇರೆ ರೈತರ 2,000 ರೂಪಾಯಿವರೆಗಿನ ಸಾಲವನ್ನ ಮನ್ನಾ ಮಾಡಿ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕಕ್ಕೆ 7,000 ಕೋಟಿ ಕೊಡಿ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ವಿ. ಒಟ್ಟಿನಲ್ಲಿ ಜನರ ಪರವಾಗಿ ಈ ಬಜೆಟ್ ಇರಲಿ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದ್ವಿ. ಮತ್ತು ಇವತ್ತು ಸರ್ಕಾರಕ್ಕೆ ನಾವು 2 ವಿಚಾರಗಳನ್ನು ಪ್ರಮುಖವಾಗಿ ಹೇಳ್ತಾ ಇದ್ವಿ. ಅದು ಏನಂದ್ರೆ 3,46,600 ಕೋಟಿ ಏನು ಅನುದಾನ, ಅದರಲ್ಲಿ ಡಿಸೆಂಬರ್ ಅಂತ್ಯಕ್ಕೆ ಇನ್ನು 20 ಕೋಟಿ ಹೆಚ್ಚಾಗಿರೋದು 24,000 ಕೋಟಿ. ಅದೇ ರೀತಿ ಬಜೆಟ್ 1.6% ಗಂಭೀರವಾದಂತ ವಿಚಾರ. ಅದೇ ರೀತಿ ಇನ್ನೊಂದು ಪ್ರಮುಖ ವಿಚಾರ ಏನು ಅಂದ್ರೆ, ಏನು 2023ರಲ್ಲಿ ಕಾಂಗ್ರೆಸ್ ಸರ್ಕಾರ 134 ಭರವಸೆಯನ್ನು ಹೇಳಿತ್ತು. ಅದರಲ್ಲಿ 6.7% ಮಾತ್ರ ಭರವಸೆಯನ್ನು ಈಡೇರಿಕೆ ಮಾಡಿರುವಂತದ್ದು. 134 ಭರವಸೆಗಳಲ್ಲಿ ಇವ್ರು ಆಗಾಗ ಹೇಳ್ತಿರ್ತಾರೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ. ನಾನು ಸರ್ಕಾರದ ಪ್ರತಿನಿಧಿಗಳಿಗೆ ಬಹಿರಂಗ ಚರ್ಚೆಗೆ ಕರಿತೀನಿ. ನೀವು 134 ಭರವಸೆಗಳು ಇಟ್ಕೊಂಡು ಬನ್ನಿ, ನಾವು ಚರ್ಚೆ ಮಾಡೋಣ, ಯಾವ್ದ್ರಲ್ಲಿ ಈಡೇರಿಸಿದ್ರಿ ಯಾವ್ದ್ರಲ್ಲಿ ಈಡೇರಿಸಿಲ್ಲ ಅಂತ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜನರ ಪರವಾಗಿ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೀನಿ. ಪ್ರಮುಖವಾದ ಬೇಡಿಕೆ ಈಗಾಗಲೇ ನಾನು ಹೇಳಿದೆ, ಶಿಕ್ಷಣ ಕ್ಷೇತ್ರಕ್ಕೆ ಕನಿಷ್ಠ ಬಜೆಟ್ ನ 20% ಇಡಿ. ಅದೇ ರೀತಿ ಆರೋಗ್ಯ ಕ್ಷೇತ್ರಕ್ಕೆ ಕೇವಲ 4% ಇಟ್ಟಿದ್ರಿ, 10% ಅನ್ನ ಇಡಿ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ 15,000 ಕೋಟಿ ನೀಡಿ. ರೈತರ 2 ಲಕ್ಷದವರೆಗಿನ ಸಾಲವನ್ನ ಮನ್ನಾ ಮಾಡಿ. ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ಕೆಲಸವನ್ನ ಮಾಡಿ. ಅದೇ ರೀತಿ ಏನು ಬಜೆಟ್ ಅನ್ನ ನೀವು ಮಂಡನೆ ಮಾಡ್ತೀರಿ, ಆದ್ರೆ ಜಾರಿ ಆಗೋದಿಲ್ಲ. 56% ಮಾತ್ರ ಪ್ರಗತಿ ಆಗಿರುವಂತದ್ದು. ಇನ್ನು ಕೇವಲ 2 ತಿಂಗಳು ಬಾಕಿ ಇದೆ ಮಾರ್ಚ್ ಎಂಡಿಗೆ. ಯಾವಾಗ ಖರ್ಚು ಮಾಡ್ತೀರಿ? ಇದೆಲ್ಲವಾಗಿರ್ತದೆ. ಗಂಭೀರವಾದಂತ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡ್ತಾ ಇದೆ. ಇಲ್ಲ, ನಮ್ಮನ್ನ ಕರೆದಿಲ್ಲ. ನಾವು ಅವ್ರನ್ನ ಭೇಟಿ ಆಗ್ತೀವಿ. ಪ್ರತಿಯೊಬ್ಬ MLAಗಳನ್ನ, ಮಿನಿಸ್ಟರ್ಗಳನ್ನ ಭೇಟಿ ಆಗ್ತೀವಿ. ಏನು ನಾವು ಜನರ ಪರವಾಗಿ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತೇಳಿ ಏನು ಇವತ್ತು ಬಿಡುಗಡೆ ಮಾಡಿದ್ವಿ, ಇದರಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ಪ್ರತಿಯೊಂದು ಮಿನಿಸ್ಟ್ರಿ ಡೀಟೇಲ್ಸ್ ಇದೆ. ಇದನ್ನ ಎಲ್ಲಾ MLAಗಳಿಗೂ ಮತ್ತು ಮಿನಿಸ್ಟರ್ಗಳಿಗೂ ನಾವು ತಲುಪಿಸುವಂತ ಕೆಲಸ ಮಾಡ್ತೀವಿ. ಅವರೆಲ್ಲವೂ ಕೂಡ ಗಂಭೀರವಾಗಿ ಇದರ ವಿಚಾರದಲ್ಲಿ ಪರಿಗಣನೆ ಮಾಡಬೇಕು ಅಂತ ಮನವಿ ಮಾಡ್ತೀವಿ. ನನ್ನ ಹೆಸರು ಅಬ್ದುಲ್ ಮಜೀದ್. ನಾನು ರಾಜ್ಯಾಧ್ಯಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ.